ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಇವತ್ತಿನ ವಿಚಾರ ಬಂದು, ನಿನ್ನೆ RCB ತಂಡ ಭರ್ಜರಿ ಭಯಂಕರವಾಗಿ ದಾಖಲೆ ಮಾಡ್ಕೊಂಡ ನಂತರ ನಮ್ಮ RCB ಕ್ಯಾಪ್ಟನ್ ಸ್ಮೃತಿ ಮಂದನ ಅವರೊಂದು ಬೆಂಕಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳಬೇಕು. RCB ತಂಡ ಮತ್ತು RCB ಫ್ಯಾನ್ಸ್ಗಳ ಬಗ್ಗೆ ಬೆಂಕಿ ಮಾತಾಡಿದರೆ ನಮ್ಮ ಸ್ಮೃತಿ ಮಂದನ ಅಂತ ಹೇಳಬೇಕು. ಹಾಗಾದರೆ ಏನಂತ ಮಾತಾಡಿದ್ರೆ ನಮ್ಮ ಸ್ಮೃತಿ ಮಂದನ ಅವರ ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಎಲ್ಲರಿಗಿಂತ ಮುಂಚೆ ನೀವು ನೋಡ್ಬೋದು. ಇನ್ನೇನು 4,000 ಸಬ್ಸ್ಕ್ರೈಬರ್ಸ್ ಆಗ್ತಾರೆ. ಪಟ್ಟ ಸಬ್ಸ್ಕ್ರೈಬ್ ಆಗ್ಬಿಡಿ ಗುರು, ಬೇಗ IPL ಸಾಕು ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಕೊಳ್ಳೋಣ ಅಂತ ಹೇಳಬೇಕು. ನಿನ್ನೆ ಏನು ಗುರು ಮ್ಯಾಚು ಗೆಲ್ತಾರೆ ಅಂತ ಅಂದ್ಕೊಂಡಿದ್ದಿಲ್ಲ. ಯಾಕಂದರೆ 16ಕ್ಕೆ 2 ವಿಕೆಟ್ ಇದ್ದಿದ್ದು RCB ತಂಡದು. ಇಲ್ಲಿಂದ ಗೆಲ್ತಾರ ಗುರು. ಮೊದಲೇ ಸೋಫಿ ಡಿವೈನ್ ಇಲ್ಲ, ಶ್ರೇಯಾಂಕ ಪಾಟೀಲ್ ಯಾರು ಇಲ್ಲ, ಫಿನಿಷರ್ಗೆ ಹರ್ರ ಮುಗೀತು ಅವ್ರೆ, ಮುಗ್ದೋಯ್ತು, ಇಲ್ಲ 2 ವಿಕೆಟ್ ಬಿತ್ತವ್ರೆ ಅಂತ ಅಂದ್ಕೊಂಡಿದ್ದು. ಆದರೆ ಪೆರಿ ಲೇಡಿ ಮತ್ತು ರಿಚಾ ಘೋಷ್ ನಿಂತ್ಕೊಂಡು ನಾವಿದ್ದೀವಿ ಗುರು, ಯಾಕೆ ಗುರು ನಿಮಗೆಲ್ಲ ಅಂತ ಮ್ಯಾಚ್ ಫಿನಿಶ್ ಮಾಡಿ ದಾಖಲೆ ಮಾಡಿರು ಅಂತ ಹೇಳಬೇಕು. ಆನಂತರ ನಮ್ಮ ಸ್ಮೃತಿ ಮಂದನ ಅವರು ಒಂದು ಬೆಂಕಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳಬೇಕು. ಇದು ಗುಜರಾತ್ ಜೈಂಟ್ಸ್ ಹೋಮ್ ಗ್ರೌಂಡ್ ಆಗಿದ್ರು ನಮಗೆ ಏನು ಕೂಡ ಬೇಜಾರಾಗಿಲ್ಲ. ಯಾಕಂದರೆ ಎಲ್ಲಿ ನೋಡಿದ್ರು ಕೂಡ ನಮ್ಮ RCB ಫ್ಯಾನ್ಸ್ಗಳೇ ಇದ್ರು, ನಮಗೆ ಇದು ನಮ್ಮ ಹೋಮ್ ಗ್ರೌಂಡ್ ಅನ್ನಿಸ್ತು ಅಂತ ಸ್ಮೃತಿ ಮಂದನ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳಬೇಕು. ಅಂದರೆ ಸಿಂಪಲ್ ಆಗಿ ಹೇಳ್ಬೇಕು ಅಂತಾರೆ, ಇದು ನಾವು ನಮ್ಮ ಪಿಚ್ಚಲ್ಲೇ ಆಡ್ದು ಅಂತ ಅನ್ನಿಸ್ತು. ಯಾಕಂತಂದರೆ ಎಲ್ಲೆಡೆ RCB ಫ್ಯಾನ್ಸ್ಗಳೇ ನೋಡ್ತಿದ್ದ ಜಾಗದಲ್ಲೆಲ್ಲ RCB ಫ್ಯಾನ್ಸ್ಗಳು ತುಂಬಿ ತುಡುಕ್ತಿದ್ರು. ಇದು RCB ಫ್ಯಾನ್ಸ್ ನಮ್ಮ ಹೋಮ್ ಗ್ರೌಂಡಲ್ಲಿ ಆಡ್ತಾ ಇದ್ದೀವಿ, ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಡ್ತಾ ಇದೀವಿ ಅನ್ನೋ ಫೀಲ್ ಕೊಡ್ತು ಅಂತ ನಮ್ಮ ಸ್ಮೃತಿ ಮಂದನ ಅವರು ಹೇಳಿದ್ರು ಅಂತ ಹೇಳಬೇಕು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕಟ್ ಮಾಡಿ. ನಮ್ಮ RCB ಮ್ಯಾಚು ಇಲ್ಲಲ್ಲ ಗುರು, ಪಾಕಿಸ್ತಾನದಲ್ಲಿ ಐತೆ ಅವರು ಕೂಡ ಹೋಗಿ ನೋಡ್ತೀವಿ ಅಂತ ಫ್ಯಾನ್ಸ್ಗಳಿದ್ದಾರೆ ನಮ್ಮ RCB ಫ್ಯಾನ್ಸ್ ಅಂತ ಹೇಳಬೇಕು. ಆ ಪಾಟ ಅಭಿಮಾನಿಗಳು 17-18 ವರ್ಷದಿಂದ ಕಪ್ ಹೊಡೆದ್ರೆ ನಮ್ಮ RCB ಮೆನ್ಸ್ ಟೀಮ್ನೇ ಬಿಟ್ಟು ಒಂದು ವರ್ಷ ಕಪ್ ಹೊಡೆದ್ರೆ ನಮ್ಮ RCB ವುಮೆನ್ಸ್ ಟೀಮ್ನ ಬಿಡ್ತೀವ ಅಂತ ನೂಗ್ತಾ ಇರ್ತಾರೆ. ಎಲ್ಲಿ ಆ ಸ್ಟೇಡಿಯಮಲ್ಲಿ $5,000 ಅಲ್ದವ್ರು 3,000 ಮಾಡಿದ್ರು, ನಾವು ಬರ್ತೀವಿ 3, 5, 10 ನೋಡೋದಿಲ್ಲ, ನಾವು ಜನ ಸೇರ್ತೀವಿ ಅನ್ನೋ ರೀತಿ ನಮ್ಮ ಫ್ಯಾನ್ಸ್ಗಳು ನುಗ್ತಾ ಇರ್ತಾರೆ ಅಂತ ಹೇಳಬೇಕು. ಇದೆಲ್ಲ ಯಾರು ಕಟ್ಟರು ಸಾಮ್ರಾಜ್ಯ ಗುರು? ನಮ್ಮ ಕಿಂಗ್ ಕೊಹ್ಲಿ, ವಿರಾಟ್ ಕೊಹ್ಲಿ ಅವರ ಕಟ್ಟರೋ ಸಾಮ್ರಾಜ್ಯ ಅಂತ ಹೇಳಬೇಕು. ಈ ಸಾಮ್ರಾಜ್ಯ ಹಿಂಗೆ ಉಳಿಲಿ, ಸಾಮ್ರಾಟನಿಂದ ಸಾಮ್ರಾಜ್ಯ ಕಟ್ಟಾಗೈತೆ. ಕ್ಯಾಪ್ಟನ್ ಆಗಿ ಪಟ್ಟಿದ್ದಾರೆ ಆಯ್ಕೆ ಆಗೈತೆ. ಮೆನ್ಸ್ ವುಮೆನ್ಸ್ 2 ಕಪ್ ಹೊಡೆದು ವರ್ಷ ಬಯಸೋಣ. ಸಿಗೋಣ ನೆಕ್ಸ್ಟ್ ಹೊಡೆದು ತಡ ಬಂದ ನಮಸ್ಕಾರ. ಜೈ RCB. ಈ ಸಲ ಕಪ್ ನಮ್ಮದೇ ಗುರು, ಹೊಡಿಲೇಬೇಕು, ಹೊಡಿತೀವಿ ಸೀಸೋ.